ಒಳ್ಳೆ ಡೆಲಿವರಿಗೆ ಡೇಟ್ ಕೂಡ ಕೊಡ್ಬೋದು. ಸಿ ಸೆಕ್ಷನ್ ಅಂತ ಏನು ಹೇಳ್ತೀವಿ, ಒಂದು ಕೆಲವರು ಅವರೇ ಚೂಸ್ ಮಾಡ್ಬೋದು ಡೇಟು. ಇನ್ನು ಕೆಲವು ಸನ್ನಿವೇಶಗಳಲ್ಲಿ ಗಾಡ್ ಇಟ್ ಸೆಲ್ಫ್ ವಿಲ್ ಮೇಕ್ ಏನಂದರೆ ಇವ್ರಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಯಾಕೆ ಫಾರ್ ಸಮ್ ರೀಸನ್ ಇವ್ರಿಗೆ ಸಿ ಸೆಕ್ಷನ್ನೇ ಆಗೋದು ಅಂಥೇಳಿ ಆಗುತ್ತೆ. ಅಂಥ ಟೈಮಲ್ಲಿ ಯಾವ ಡೇಟಲ್ಲಿ ಅಂತ ಅವ್ರು ಚೂಸ್ ಮಾಡ್ತಾರೆ. ಲೆಟ್ಸ್ ಸೇ ದೇ ಕಮ್ ಆ್ಯಂಡ್ ಆಸ್ಕ್ ಮೀ ಆರ್ ಯಾರಿಗೆ ನ್ಯೂಮರಾಲಜಿಸ್ಟ್ ಕೇಳ್ತಾರೆ, ಇಂಥ ದಿನ ಒಳ್ಳೇದಿದೆ ನೋಡಮ್ಮ ಅಥವಾ ಇಂಥ ದಿನ ಒಳ್ಳೇದಿದೆ ನೋಡಪ್ಪ ಮಾಡಿ ಅಂತೇಳಿ ಒಂದು 2-3 ಆಪ್ಷನ್ ಕೊಡ್ತೀವಿ. ನಾವು ಕೊಡ್ತೀವಿ ಅಷ್ಟೇ, ಬಟ್ ಅವತ್ತೇ ಆಗೋದಂತ ಗ್ಯಾರಂಟಿ ಇಲ್ಲ. ಆದರೆ ಅವತ್ತೇ ಆಗಬೇಕಂತ ಇತ್ತು, ಅದಕ್ಕೆ ಭಗವಂತ ಅವ್ರಿಗೆ ನಮ್ಮ ಮುಖಾಂತರ ಹೇಳೋ ಥರ ಮಾಡಿಸ್ತಾ. ನಾವು ಹೇಳಿದ್ರೂ ಕೂಡ ಆಗಿಲ್ಲ ಅಂದರೆ ಭಗವಂತನ ಇಚ್ಛೆ ಬೇರೆಯೇ ಇತ್ತು ಅಂದ್ರೂ ಅದೇ ಡೇಟಲ್ಲಿ ಆಗಿರೋದು ಅಂತ ಅರ್ಥ. ಆ ಡೇಟಲ್ಲಿ ಹುಟ್ಟುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಸಿ ಸೆಕ್ಷನ್ ಆಗಲಿ ನಾವು ಕೊಟ್ಟಿರೋ ದಿನಾಂಕನೇ ಆಗಲಿ ಅದು ನನ್ನ ಮುಖಾಂತರ ಬಂದಿದೆ, ನಾನು ಡೇಟ್ ಕೊಟ್ಟಿದ್ದೀನಿ ಅಂದರೆ ಗಾಡ್ ವಾಂಟೆಡ್ ಮೀ ಟು ಸೇ ಆ್ಯಂಡ್ ಗೆಟ್ ಇಟ್ ಡೆಲಿವರ್ಡ್ ಆನ್ ದಟ್ ಡೇ. ನಥಿಂಗ್ ಈಸ್ ಅ ಕೋಇನ್ಸಿಡೆನ್ಸ್. ಯಾವುದು ಇಲ್ಲ. ಇವತ್ತು ನಾವೆಲ್ಲ ಕೂತು ಮಾತಾಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ, ಇದೆಲ್ಲ ಏನು ಕೋಇನ್ಸಿಡೆನ್ಸ್ ಅಲ್ಲ. ಇಟ್ಸ್ ಆಲ್ ಯೂನಿವರ್ಸ್ನ ಎನರ್ಜಿ, ಅಲೈನ್ಮೆಂಟ್ ಅನ್ಬೋದಾ? ಎಸ್. ಯಾವಾಗ ಅದಕ್ಕೆ ಅನ್ಸುತ್ತೆ ಹಳಬರು ಹೇಳಿದ್ದು ಕಾಲ ಕೊಟ್ಟು ಬರಬೇಕು, ಟೈಮ್ ಬರಬೇಕಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.